ಪ್ರಭು ಚೌಹಾಣ್ ಪುತ್ರನ ವಿರುದ್ಧವಾಗಿ ಅತ್ಯಾಚಾರದ ಆರೋಪವನ್ನು ಮಾಡಲಾಗ್ತಾ ಇದೆ. ಮಾಜಿ ಸಚಿವ ಸದ್ಯ ಹಾಲಿ ಬಿಜೆಪಿಯ ಶಾಸಕ ಪ್ರಭು ಚೌಹಾಣ್ ವಿರುದ್ಧವಾಗಿ ಇಂಥದೊಂದು ಬಾಂಬ್ ಅನ್ನು ಸಿಡಿಸಿದರು. ಈ ವಿಚಾರವಾಗಿ ಪ್ರಭು ಚೌಹಾಣ್ ಕೂಡ ಈಗ ರಿಯಾಕ್ಟ್ ಮಾಡಿದ್ದಾರೆ. ಬೇರೊಬ್ಬರ ಜೊತೆ ಹುಡುಗಿ ವಿಡಿಯೋ ಕಾಲ್ ಚಾಟಿಂಗ್ ಮಾಡ್ತಾ ಇರ್ತಾಳೆ. ನಿಶ್ಚಿತಾರ್ಥ ಆದ ದಿನದಿಂದ ಬುದ್ಧಿವಾದ ಕೂಡ ನಾನು ಹೇಳಿದ್ದೀನಿ. ಹುಡುಗಿ ನನ್ನ ಮಗಳ ತರ, ತಪ್ಪು ಮಾಡಿದ್ರು ನಾನು ಸುಮ್ಮನಿದ್ದೆ. ಸೊ ನನ್ನ ಮಗ ಮದುವೆ ಬೇಡ ಅಂತ ಹೇಳಿದ್ದಾರೆ. ಯುವತಿಯ ವಿರುದ್ಧವೇ ಪ್ರಭು ಚೌಹಾಣ್ ಸದ್ಯ ಈಗ ಪ್ರತ್ಯಾರೋಪವನ್ನ ಮಾಡ್ತಾ ಇದ್ದಾರೆ. ಹುಡುಗಿಯನ್ನ ಕರೆತಂದು ದೂರು ಕೊಡಿಸಿದ್ದೇ ಅವರು. ಹುಡುಗಿ ಜೊತೆಗೆ ನಿಂತು ನಮ್ಮ ಹೆಸರು ಕೆಡಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಭಗವಂತ ಖೂಬಾ ವಿರುದ್ಧವಾಗಿನೂ ಕೂಡ ಕಿಡಿಕಾರಿದ್ದಾರೆ ಪ್ರಭು ಚೌಹಾಣ್. ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಹಾಗೆ ಪ್ರಭು ಚೌಹಾಣ್ ಅವರ ನಡುವೆ ನಡೀತಾ ಇದ್ದಂಥ ತಿಕ್ಕಾಟಗಳು ಏನೇನು ಅನ್ನೋದನ್ನ ನಾವು ಹಲವು ವರ್ಷಗಳಿಂದ ನೋಡಿದ್ದೀವಿ. ಈಗ ಇದೆಲ್ಲ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿದ್ದು ಪ್ರಭು ಚೌಹಾಣ್ ಅವರ ಪುತ್ರನ ವಿರುದ್ಧವಾಗಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗ್ತಾ ಇದೆ, ಅಥವಾ ಒಂದು ಆರೋಪ ಕೇಳಿ ಬಂದಿದೆ. ಅದು ಮುಂದಿನ ಹಂತದಲ್ಲಿ ಹಿಂಗೆ ನಂದ್ಕೊಂಡು ಹೋಗ್ತಾ ಇದೆ. ಅದೆಲ್ಲ ಅವ್ರಿಗೆ ಸಂಕಷ್ಟ ತಂದಿಡ್ಬೋದಂಥ ಚಾನ್ಸಸ್ ಇದೆ. ಇದು ಈಗ ಈ ವಿಚಾರವಾಗಿ ಪ್ರಭು ಚೌಹಾಣ್ ರಿಯಾಕ್ಟ್ ಮಾಡ್ತಾ, ಆ ಹುಡುಗಿಗೆ ನಾನು ಮುಂಚೆನೇ ಬುದ್ಧಿವಾದ ಹೇಳಿದ್ದೆ ಹಾಗೆಲ್ಲ ಮಾಡಬೇಡ ಅಂತ. ಅದಾದ ನಂತರನೂ ಕೂಡ ಹೀಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅಂದರೆ ಇದ್ರ ಹಿಂದಿರೋದು ಭಗವಂತ ಖೂಬಾ ಅಂಥೇಳಿ ಕಿಡಿಕಾರಿದ್ದಾರೆ. ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಸಂತ್ರಸ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮತ್ತೊಂದು ಕಡೆ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ವಿರುದ್ಧವಾಗಿ ಮಾಡಿರುವಂತಹ ಆರೋಪ ಇದು. ಹಾಗಂತ ಪ್ರಭು ಚೌಹಾಣ್ ಇಲ್ಲಿ ನನಗೆ ಈ ವಿಷಯನೇ ಗೊತ್ತಿರಲಿಲ್ಲ, ಈಕೆ ಯಾರು, ಮತ್ತೊಂದು ಈ ರೀತಿಯಾದಂಥ ವಿಚಾರಗಳನ್ನೇನು ಹೇಳಿಲ್ಲ. ಅವ್ರು ಹೇಳಿರೋದು ಇದೆಲ್ಲ ನನ್ನ ಗಮನಕ್ಕೆ ಬಂದಿತ್ತು. ನಿಶ್ಚಿತಾರ್ಥ ಆದಂಥ ಸಂದರ್ಭದಿಂದನೂ ಕೂಡ ಈ ರೀತಿಯಾದಂಥದ್ದೆಲ್ಲ ಟೆಕ್ಸ್ಟ್ ಮಾಡೋದು ಮತ್ತೊಂದು ಇದೆಲ್ಲ ನಡೀತಾ ಇತ್ತು. ನಾನು ಕಾಲಕ್ಕೆ ಇದನ್ನೆಲ್ಲ ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಆಕೆಗೆ ಬುದ್ಧಿವಾದ ಹೇಳೋ ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೆ. ಆದರೆ ಈಗ ಆಕೆ ಹೋಗಿ ಕಂಪ್ಲೇಂಟ್ ಕೊಡುವಷ್ಟರ ಮಟ್ಟಿಗೆ ಮುಂದುವರೆದಿದ್ದಾರೆ ಅಂತ ಅಂದರೆ ಇದರ ಹಿಂದೆ ಇರೋದು ಭಗವಂತ ಖೂಬಾ ಅಂತ ಆರೋಪ ಮಾಡ್ತಿದ್ದಾರೆ. ಸುರೇಶ್ ನಾಯ್ಕ್ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ಸುರೇಶ್ ನಾಯ್ಕ್ ಏನಂತ ಹೇಳ್ತಾ ಇದ್ದಾರೆ ಪ್ರಭು ಚೌಹಾಣ್ ಈಗ, ಆಮೇಲೆ ಭಗವಂತ ಖೂಬಾ ಅವ್ರ ಮೇಲೆ ಆರೋಪ ಮಾಡೋಕೆ ಏನು ಕಾರಣ, ಆ ವಿಚಾರವಾಗಿ ಇವ್ರ ಹತ್ರ ಇರುವಂತ ಏನಾದರೂ ದಾಖಲೆಗಳಿದೆಯಾ, ಹೇಗೆ? ನನ್ನ ಧ್ವನಿ ಕೇಳಿಸ್ತಾ ಇದೆ ಸುರೇಶ್ ನಾಯ್ಕ್? ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ಸೊ ಇದು ಬಿಜೆಪಿಯಲ್ಲಿ ಆ ಭಾಗದಲ್ಲಿ ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗಬಹುದು ಅಂತ ಕಾಣಿಸುತ್ತೆ.